ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ಈಗಾಗಲೇ ನಾವು 1ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನ ತನಕ ನಾವು ಧ್ಯಾನ ಮಾಡಿದ್ದೇವೆ. ಈಗ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 2ನೇ ಭಾಗದಲ್ಲಿರುವಂಥ 9ನೇ ವಚನದಿಂದ 20ನೇ ವಚನ ತನಕ ಇವತ್ತು ನಾವು ಕಲಿಯಲಿಕ್ಕಿದ್ದೇವೆ. ಈ ಒಂದು ವಚನಗಳಲ್ಲಿ ಯೇಸು ಕ್ರಿಸ್ತನ ದರ್ಶನದ ವಿಷಯವಾಗಿ ಮಾತಾಡುವಂಥದ್ದಾಗಿದೆ. ಈಗ ನಾವು ಒಂದು ವಾಕ್ಯವಾಗಿ ಅದನ್ನು ಓದಿ ನಾವು ಕಲಿಯೋಣ. ಈಗ 9ನೇ ವಚನವನ್ನು ನಾವು ಓದೋಣ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿ, ರಾಜ್ಯದಲ್ಲಿ, ತಾಳ್ಮೆಯಲ್ಲಿ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರ ಯೇಸುವಿನ ವಿಷಯವಾಗಿ ಸಾಕ್ಷಿ ನೀಡಲು ಪತ್ಮೋಸ್ ಎಂಬ ದ್ವೀಪದಲ್ಲಿದ್ದೆನು. ಇಲ್ಲಿ ಯೋಹಾನನು ಏನಕ್ಕೆ ಹಿಂಸೆ ಆಯಿತು ಎಂಬುದಾಗಿ ಅವನು ಹೇಳುವನಾಗಿದ್ದಾನೆ. ಆ ಅಪೋಸ್ತಲರ ಕಾಲದಲ್ಲಿ, ಅಂದರೆ ಫಸ್ಟ್ ಸೆಂಚುರಿಯಲ್ಲಿ, 1ನೇ ಶತಮಾನದಲ್ಲಿ ಕ್ರೈಸ್ತರಿಗೆ ರೋಮ ಚಕ್ರವರ್ತಿಗಳ ಮುಖಾಂತರವಾಗಿ ತುಂಬ ಹಿಂಸೆ ಆಗ್ತಾ ಇತ್ತು. ಅವರು ಎಲ್ಲಿ ಹೋದರೂ ಯೇಸು ಕ್ರಿಸ್ತನ ವಿಷಯವಾಗಿ ಹಂಚಿಕೊಳ್ತಾ ಇದ್ದರು. ಯಾಕಂದರೆ ರೋಮ ಚಕ್ರವರ್ತಿಗಳನ್ನು ಆ ಕಾಲದಲ್ಲಿ ದೇವರಾಗಿ ಅವರು ಪೂಜೆ ಮಾಡ್ತಾ ಇದ್ದರು, ಅವರ ಅರಸನಾಗಿ ಅವನಿಗೆ ಮರ್ಯಾದೆ ಕೊಡ್ತಾ ಇದ್ದರು. ಆದರೆ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಒಂದು ರಾಜನು ಮತ್ತು ಒಂದು ದೇವರೆಂಬುದಾಗಿ ಅವರು ಪ್ರಕಟಿಸಲಿಕ್ಕೆ ಬಂದಾಗ, ಸ್ವರ್ಗ ಪರಲೋಕ ಅದು ಇದೆಲ್ಲ ಹೇಳುವಾಗ ಅವರಿಗೆ ನೂತನವಾಗಿ ಕಂಡಿದ್ದಕ್ಕೋಸ್ಕರ ಅವ್ರು ಏನು ಮಾಡಿದಂದರೆ ಕ್ರೈಸ್ತರಿಗೆ ಅವರು ಹಿಂಸೆ ಕೊಡಲಿಕ್ಕೆ ಪ್ರಾರಂಭಿಸಿದರು. ಆಗ ಅಪೊಸ್ತಲರೆಲ್ಲರಿಗೆ ಹಿಂಸೆ ಆಯಿತು ಮತ್ತು ವಿಶ್ವಾಸಿಗಳೆಲ್ಲಕ್ಕೆ ಹಿಂಸೆ ಆಯಿತು. ಆದ ಕಾರಣ ಯೋಹಾನ ಹೇಳುತ್ತಾನೆ, ನಿಮ್ಮೊಂದಿಗೆ ಒಂದು ಹಿಂಸೆಯಲ್ಲಿ ಪಾಲುಕಾರನ ಆಗಿದೆನೆಂಬುದಾಗಿ. ಯೋಹಾನನಿಗೆ 2-3 ರೀತಿಯಾದ ಒಂದು ಹಿಂಸೆಯನ್ನು ಕೊಟ್ಟಿದ್ದರು. ಮೊದಲನೇದಾಗಿ ಬಿಸಿಯಾದ ಎಣ್ಣೆಯಲ್ಲಿ ಹಾಕಿದರು ಅವನನ್ನು, ಆವಾಗ ಅವನು ಸುಟ್ಟು ಹೋಗಲಿಲ್ಲ ಎಂದು ಹೇಳ್ತಾರೆ. ಮತ್ತು 2ನೇದಾಗಿ ವಿಷ ಕೊಟ್ಟರು ಎಂದು ಹೇಳ್ತದೆ. 3ನೇದಾಗಿ ಒಣಗಿ ಹೋಗಿದ ಒಂದು ಚರ್ಮದಲ್ಲಿ ಹಾಕಿದರು. ಆ ಚರ್ಮದ ಒಳಗೆ ಹಾಕಿ ಸ್ಟಿಚಸ್ ಮಾಡಿ ಬಿಸಿಲಿನಲ್ಲಿ ಇಟ್ಟರು ಸಹ ಅವನು ಸಾಯಲಿಲ್ಲ. ಅದಕ್ಕೆ ಲಾಸ್ಟಿಗೆ ಏನು ಮಾಡಿದರು, ಅವನು ಪತ್ಮೋಸ್ ದ್ವೀಪಕ್ಕೆ ಏನು ಮಾಡಿಬಿಟ್ರು, ಅವನನ್ನು ಕಳಿಸಿಬಿಟ್ರು. ಅಲ್ಲಿ ಇದ್ದ ಸಮಯದಲ್ಲಿ ಈ ಒಂದು ಪ್ರಕಟಣೆ ಪುಸ್ತಕವನ್ನು ಅವನು ಬರೆಯಲಿಕ್ಕೆ ಪ್ರಾರಂಭಿಸನೆಂಬುದಾಗಿ ಹೇಳುವನಾಗಿದ್ದಾನೆ. ಈ ಒಂದು ದ್ವೀಪವು ಈಗ ಎಲ್ಲಿ ಇದೆ ಎಂಬುದಾಗಿ ನಮಗೆ ನೋಡಬೇಕಾದರೆ ಈ ಮ್ಯಾಪಲ್ಲಿ ನೀವು ನೋಡ್ಬೋದು. ಅದರಲ್ಲಿ ಟರ್ಕಿ ಎಂಬ ದೇಶದ ಸಮುದ್ರದ ಬಳಿಯಿಂದ ಒಂದು 60 ಕಿಲೋಮೀಟರ್ ಒಳಗೆ ಮಧ್ಯದಲ್ಲಿದೆ. ಮ್ಯಾಪಲ್ಲಿ ನೋಡ್ಬೋದು. ಈಗಿನ ಒಂದು ಪತ್ಮೋಸ್ ದ್ವೀಪವು ತುಂಬ ಅಂದವಾಗಿದೆ, ಚೆನ್ನಾಗಿದೆ, ಅಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ. ಆದರೆ ಯೋಹಾನನು ಇದ್ದ ಸಮಯದಲ್ಲಿ ಅಷ್ಟು ಚೆನ್ನಾಗಿ ಇರಲಿಲ್ಲ. ಅದರ ಬಗ್ಗೆ ನಮಗೆ ಹೆಚ್ಚಾಗಿ ಏನು ಮಾಹಿತಿ ಬೇಕಾಗಿಲ್ಲ, ನೋಡ್ಕೊಳ್ರಿ ಅಷ್ಟೇ. ಈಗ ನಾವು 10ನೇ ವಚನಕ್ಕೆ ಬರೋಣ. ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿರಲು ನನ್ನ ಬೆನ್ನ ಹಿಂದೆ ಮಹಾಶಬ್ದವೊಂದು ಕೇಳಿಸಿತು, ಅದು ತುತ್ತೂರಿಯ ನಾದದಂತಿತ್ತು. ಇಲ್ಲಿ 10ನೇ ವಚನದ ನೋಡುವ ಸಮಯದಲ್ಲಿ ನಾನು ಕರ್ತನ ದಿನ ಎಂದು ಹೇಳುವ ಸಮಯದಲ್ಲಿ ಇದು ಭಾನುವಾರ ಎಂದು ಹೇಳ್ತಾ ಇದೆ. ಲಾರ್ಡ್ಸ್ ಡೇ, ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ದಿನ ಎಂಬುದಾಗಿ ಹೇಳುತ್ತಾರೆ. ಆ ದಿನದಲ್ಲಿ ಅವನು ಪರಿಶುದ್ಧ ಆತ್ಮ ಭರಿತನಾಗಿ ಇದ್ದನು. ಅವನು ಒಂದು ವೇಳೆ ಎಲ್ಲಿ ಅವನು ಕೂತ್ಕೊಂಡಿದ್ದನು, ಎಲ್ಲಿ ಇದ್ದನು, ಯಾಕಂದರೆ ಅಲ್ಲಿ ಜನರೆಲ್ಲ ಇದ್ದರು, ಕೈದಿಗಳೆಲ್ಲ ಅಲ್ಲಿ ಸೆರೆಯಾಗಿ ಬಂಧಿಸಲ್ಪಟ್ಟ ಜನರೆಲ್ಲೂ ಅಲ್ಲಿ ಇದ್ದರು. ಇವನೊಂದು ವೇಳೆ ಇವತ್ತು ಕರ್ತನ ಒಂದು ಪುನರುತ್ಥಾನದ ಬಗ್ಗೆ ಅವನು ಧ್ಯಾನ ಮಾಡಿಕೊಂಡಿದ್ದಾನೆ ಏನೆಂಬುದಾಗಿ ಗೊತ್ತಿಲ್ಲ. ಬಟ್ ಅವನು ಈ ಕೂತ್ಕೊಂಡಿರುವ ಸಮಯದಲ್ಲಿ ಅವನ ಹಿಂದೆ ಒಂದು ದೊಡ್ಡ ಶಬ್ದವು ಕೇಳ್ತಾ ಇದೆ. ಅದು ತುತ್ತೂರಿಯ ಶಬ್ದದಂದೇ ಇದ್ದೆಂಬುದಾಗಿ ಹೇಳುತ್ತೇವೆ. ಆ ಶಬ್ದವು ಎಲ್ಲಿಂದ ಬಂತು, ಒಂದು ವೇಳೆ ಹೇಗಾಯಿತು ಎಂಬುದಾಗಿ ಅದನ್ನು ನೋಡುವುದಕ್ಕೋಸ್ಕರ ಅವನೇನು ಮಾಡುತ್ತಾನೆ ಅಂದರೆ ಹಿಂದಿರುಗಿ ನೋಡುತ್ತಾನೆ. 11ನೇ ವಚನ ಓದುವನ. ಅದು ನೀನು ನೋಡುವುದನ್ನು ಒಂದು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕಿಯಾ ಎಂಬ 7 ಸಭೆಗಳಿಗೆ ಕಳುಹಿಸಬೇಕು ಎಂದು ನುಡಿಯಿತು. ಇಲ್ಲಿ ನಾವು ಮ್ಯಾಪಲ್ಲಿ ನೋಡುತ್ತೇವೆ 7 ಸಭೆಗಳು ಇರುವಂಥ ಒಂದು ಸ್ಥಳ. ಟರ್ಕಿ, ಈಗ ಒಂದು ಟರ್ಕಿ ದೇಶದಲ್ಲಿ ಇದೆ. ಮತ್ತು ಅಲ್ಲಿ ನಾವು ಪತ್ಮೋಸ್ ಆ ಒಂದು ದ್ವೀಪವನ್ನು ನಾವು ನೋಡುವರಾಗಿದ್ದೇವೆ. ಈ ಒಂದು 7 ಸಭೆಗಳು ಒಂದು ಹತ್ತಿರ ಇತ್ತು. ಅಂದರೆ ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುವಂಥ ಒಂದು ಪಟ್ಟಣಗಳಾಗಿತ್ತು. ಈಗ ಇದು ಯಾವ ರೀತಿಯಲ್ಲಿ ಸಭೆಗಳು ಪ್ರಾರಂಭವಾಯಿತು ಅಂತ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಅಪೊಸ್ತಲರುಗಳು, ಪೌಲನು, ಬೇರೆ ಬೇರೆ ವಿಶ್ವಾಸಿಗಳ ಮುಖಾಂತರವಾಗಿ ಈ ಸಭೆಗಳು ಆಗಿರ್ಬೋದು. ಈಗ ಯೇಸು ಕ್ರಿಸ್ತನ ಸ್ವರ್ಗಕ್ಕೆ ಹೋಗಿ ಸಾಧಾರಣವಾಗಿ ಹೆಚ್ಚು ಕಡಿಮೆ ಒಂದು 60 ವರ್ಷಗಳಿಗೆ ಮೇಲಾಗಿದೆ. 60 ವರ್ಷಗಳಲ್ಲಿ ಪಂಚಶತಮಾನ ದಿನದಲ್ಲಿ ಸಭೆಗಳು ಪ್ರಾರಂಭವಾಗಿ ಎಷ್ಟೋ ಸಭೆಗಳು ಇದಾಯಿತು. 70ನಲ್ಲಿ ಕ್ರೈಸ್ತ
70ರಲ್ಲಿ ಯೆರೂಸಲೇಮ್ ಪಟ್ಟಣವು ನಾಶವಾಯಿತು, ಅಲ್ಲಿಂದ ವಿಶ್ವಾಸಿಗಳು ಹೋದರು. ಮತ್ತು ಮೊದಲನೇ ಶತಮಾನದಲ್ಲಿ ಯೆರೂಸಲೇಮ್ ಸಭೆಗೆ ಹಿಂಸೆ ಆಗಿದಾಗ ಚದರಿ ಹೋಗಿದ್ದಾರೆ. 8ನೇ ಅಧ್ಯಾಯದಲ್ಲಿ ಅಪೊಸ್ತಲ ಕೃತ್ಯಗಳು ಓದ್ತೇವೆ. ಈ ರೀತಿಯಾಗಿ ಚದರಿ ಹೋಗಿದವರು ಮತ್ತು ಪೌಲ ಅಪೊಸ್ತಲನ ಅಂತಿಯೋಕ್ಯ ಪಟ್ಟಣದಿಂದ ಹೋಗಿ ಈ ಗಲಾತಿಯಾ, ಏಷ್ಯಾ ಮತ್ತು ಮಗದೋನಿಯಾ ಈ ಒಂದು ಪ್ರಾಂತ್ಯಗಳಿಗೆ ಹೋಗಿ ಅವನು ಸೇವೆಯನ್ನು ಮಾಡಿದನು. ಅವರ ಮುಖಾಂತರ ಬೇರೆ ಬೇರೆ ಅಪೊಸ್ತಲರ ಮುಖಾಂತರ ಈ ಸಭೆಗಳು ಸ್ಥಾಪನೆಯಾಯಿತು. ಈಗ ಕರ್ತನಿಗೆ ಗೊತ್ತಾಯಿತು ಆ ಸಭೆಗಳ ಒಂದು ಪರಿಸ್ಥಿತಿ ಏನೆಂಬುದಾಗಿ ಗೊತ್ತಾಗಿದಾಗ ಅವನು ಬೇಗನೆ ಬರಲಿಕ್ಕಿದ್ದಾನೆ, ಭೂಮಿಯ ನ್ಯಾಯ ತೀರಿಸಲಿಕ್ಕಿದ್ದಾನೆ. ಈ ಸಭೆಗಳನ್ನ ಎಚ್ಚರಿಸೋದಕ್ಕೋಸ್ಕರ ಈ ಒಂದು ಪ್ರಕಟಣೆಯನ್ನು ಯೋಹಾನನ ಮುಖಾಂತರವಾಗಿ ಬರೆಯಲಿಕ್ಕೆ ಅವನನ್ನು ಪ್ರೇರೇಪಿಸಿದನು. ಈಗ 12ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡುತ್ತೇವೆ. 12ನೇ ವಚನದಿಂದ 16ನೇ ವಚನ ತನಕ ಯೇಸು ಕ್ರಿಸ್ತನ ಒಂದು ದರ್ಶನವನ್ನು ನಾವಿಲ್ಲಿ ಯೋಹಾನ ವಿವರಿಸುವನ್ನು ನೋಡುತ್ತೇವೆ. ನನ್ನ ಸಂಗಡ ಮಾತನಾಡುತ್ತಿದ್ದ ಶಬ್ದವು ಯಾರದೆಂದು ನೋಡುವುದಕ್ಕೆ ನಾನು ಹಿಂದಕ್ಕೆ ತಿರುಗಿದೆನು. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರನಂತೆ ಇರುವವನನ್ನು ಕಂಡೆನು. ಆತನು ನಿಲುವಂಗಿಯನ್ನು ಧರಿಸಿ ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಜ್ವಾಲೆಯಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಪ್ರಬಲವಾಗಿ ಪ್ರಕಾಶಿಸುವ ಸೂರ್ಯನಂತಿತ್ತು. ಇಲ್ಲಿ ನಾವು 12ನೇ ವಚನದಿಂದ 16ನೇ ವಚನ ತನಕ ಯೇಸು ಕ್ರಿಸ್ತನ ಒಂದು ಮಹಿಮೆಯ ದರ್ಶನವನ್ನು ನಾವು ನೋಡುವರಾಗಿದ್ದೇವೆ. ಇಲ್ಲಿ ಒಂದು ತುಂಬ ವಿಷಯಗಳು ಅಲ್ಲಿ ಯೋಹಾನನು ಬರೆಯುತ್ತಾ ಇದ್ದಾನೆ. ಒಂದಾಗಿ ನಾವು ನೋಡುವ ಸಮಯದಲ್ಲಿ ಈ ಒಂದು ಚಿತ್ರದಲ್ಲಿ, ಅಂದರೆ ಇದು ವಾಕ್ಯದ ಅನುಸಾರವಾಗಿ ಒಂದು ಚಿತ್ರವನ್ನು ಮಾಡಿ ಇಟ್ಟಿದ್ದಾರೆ. ಆದರೆ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಇದ್ದನು, ಯಾವ ಒಂದು ಪ್ರಕಾಶದಲ್ಲಿ ಇದ್ದನೆಂಬುದಾಗಿ ನಾವು ಹೆಚ್ಚಾಗಿ ನಾವು ವಿವರಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದನ್ನು ನೋಡಿದ ಯೋಹಾನನಿಗೆ ಮಾತ್ರ ಗೊತ್ತಿದೆ. ಆದರೆ ಈಗಿನ ಒಂದು ಟೆಕ್ನಾಲಜಿ ಪ್ರಕಾರ ಏನು ಮಾಡ್ತಾರೆ, ಒಂದು ಚಿತ್ರಗಳ ಮುಖಾಂತರ ವಿವರಿಸಿದ್ದಾರೆ. ಮೊದಲನೇದಾಗಿ ಆತನ ಒಂದು ಕೈಯಲ್ಲಿ ಮತ್ತು ಅವನು ಎಲ್ಲಿ ಇದ್ದನೆಂಬುದಾಗಿ, ಅಂದರೆ 7 ದೀಪಸ್ತಂಭಗಳ ಮಧ್ಯದಲ್ಲಿ ಆತನು ಚಲಿಸ್ತಾ ಇದ್ದನೆಂಬುದಾಗಿದೆ. 7 ದೀಪಸ್ತಂಭಗಳ ಮಧ್ಯದಲ್ಲಿ ಇದ್ದನು ಮತ್ತು ಅವನ ನಿಲುವಂಗಿಯನ್ನು ಧರಿಸಿಕೊಂಡಿದ್ದನು ಮತ್ತು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನೆಂಬುದಾಗಿ ಹೇಳುತ್ತದೆ. ಮತ್ತು 3ನೆಯ ಒಂದು ವಿಷಯ ಹೇಳಿದರೆ ಆತನ ತಲೆ ಕೂದಲು ಬಿಳಿ ಉಣ್ಣೆಯಂತೆ, ಅಂದರೆ ಹಿಮದಂತೆ ಅಷ್ಟು ಬಿಳಿಯಾಗಿತ್ತು ಎಂಬುದಾಗಿ ನೋಡುತ್ತೇವೆ. ಮತ್ತು ಆತನ ಕಣ್ಣುಗಳು ಯಾವಾಗಲೂ ಬೆಂಕಿಯಂತೆ ಜ್ವಾಲಿಸುತ್ತಿರುವುದನ್ನು ನಾವಲ್ಲಿ ನೋಡುತ್ತೇವೆ. ಮತ್ತು ಆತನ ಪಾದಗಳು ಕುಲುಮೆಯಲ್ಲಿ ಹಾಕಿದ ತಾಮ್ರದಂತೆ ಪ್ರಕಾಶವಾಗಿತ್ತಾಯಿತು. ಅದಾದ ಮೇಲೆ ನೋಡುವ ಸಮಯದಲ್ಲಿ ಆತನ ಒಂದು ಧ್ವನಿಯು ಅದನ್ನು ಮಾತಾಡುವಂಥದ್ದು ಅതെಂದರೆ ಜಲಪ್ರವಾಹದ ಹಾಗೆ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಆತನ ಕೈಯಲ್ಲಿ 7 ನಕ್ಷತ್ರಗಳಿದ್ದವು ಮತ್ತು ಆತನ ಬಾಯಿಯೊಳಗಿಂದ ಇಬ್ಬಾಯ ಕತ್ತಿಯು ಹೊರಡುತ್ತಾ ಇತ್ತು. ಮತ್ತು ಲಾಸ್ಟು ಆತನ ಮುಖವು ಏನಾಯಿತು ಅಂದರೆ ಪ್ರವಾಹವಾದ ಪ್ರಕಾಶವುಳ್ಳ ಒಂದು ಸೂರ್ಯನಂದೇ ಇತ್ತು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಇದು ಯೇಸು ಕ್ರಿಸ್ತನನ್ನು ದರ್ಶನದಲ್ಲಿ ನೋಡಿದ ಒಂದು ಯೋಹಾನನ ಅನುಭವವಾಗಿದೆ. ನಾವು ಒಂದು ದಿವಸ ಮುಖಾಮುಖವಾಗಿ ನಾವು ನೋಡುವರಾಗಿದ್ದೇವೆ. ಅದರ ವಿಷಯವಾಗಿ ಈ ಒಂದು ಇದರಲ್ಲಿ ನಾವು ಹೆಚ್ಚಾಗಿ ವಿವರಿಸಲಿಕ್ಕೆ ಅನೇಗಿದೆ. ಇಬ್ಬಾಯಿ ಕತ್ತಿಯು ಅದು ದೇವರ ವಾಕ್ಯವಾಗಿದೆ. ಮತ್ತು ಒಂದೊಂದಾಗಿ ನಾವು ಕಲಿಯೋಣ ಈ ದರ್ಶನದ ಬಗ್ಗೆ. ಮುಂದೆ ಆತನು ಏನು ಹೇಳುತ್ತಾನೆ ಎಂಬುದಾಗಿ ನಾವು ನೋಡಬಹುದು. ಆದ ಕಾರಣ 12ನೇ ವಚನದಿಂದ 16ನೇ ವಚನ ತನಕ ಯೇಸು ಕ್ರಿಸ್ತನ ಒಂದು ದರ್ಶನವಾಗಿದೆ. ಈಗ 17ನೇ ವಚನವನ್ನು ನಾವು ನೋಡೋಣ. 17ನೇ ವಚನ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ನನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾಗಿದ್ದೆನು, ಆದರೆ ಈಗ ಯುಗಾಂತರಕ್ಕೂ ಜೀವಿಸುವವನಾಗಿದ್ದೇನೆ. ಮೃತ್ಯುವಿನ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಇವೆ. ಇಲ್ಲಿ ಯೋಹಾನನು ಯೇಸು ಕ್ರಿಸ್ತನ ದರ್ಶನವನ್ನು ನೋಡಿದ ಕೂಡಲೇ ಅವನೇನು ಮಾಡುತ್ತಾನೆ, ಯೇಸು ಕ್ರಿಸ್ತನ ಪಾದಕ್ಕೆ ಬೀಳುವುದನ್ನು ನಾವು ನೋಡುವರಾಗಿದ್ದೇವೆ. ಒಂದು ವೇಳೆ ನಾನು ಹೇಳಿದ ಹಾಗೆ ಯೋಹಾನನು ಪತ್ಮೋಸ್ ಆ ಒಂದು ಸಮುದ್ರದ ಮಧ್ಯದಲ್ಲಿರುವ ಒಂದು ದ್ವೀಪದಲ್ಲಿದ್ದನ, ಅಲ್ಲದು ಪರಲೋಕಕ್ಕೆ ಪರಿಶುದ್ಧ ಆತ್ಮನಿಂದ ಒಯ್ಯಲ್ಪಟ್ಟನೆಂಬುದಾಗಿ ಗೊತ್ತಿಲ್ಲ. ಬಟ್ ಇಲ್ಲಿ ಹತ್ತಿರವಾದ ಸಮಯದಲ್ಲಿ ಅವನು ಅಡ್ಡ ಬಿದ್ದ ಕೂಡಲೇ ಆತನ ತಲೆಯನ್ನು ಏನು ಮಾಡುತ್ತಾನೆ,
ಮುಟ್ಟಿದನ್ನು ನಾವು ನೋಡುತ್ತೇವೆ. ಹಾಗಾದ್ರೆ ಯೇಸು ಕ್ರಿಸ್ತನು ಇಲ್ಲಿ ಒಂದು ವೇಳೆ ಸ್ವರ್ಗದಿಂದ ಭೂಲೋಕಕ್ಕೆ ಬಂದಿರ್ಲಿಕ್ಕಿಲ್ಲ, ಯಾಕಂದ್ರೆ ಪರಲೋಕದಲ್ಲಿ ಇದ್ದಾನೆ. ಈ ಆಕಾಶದಲ್ಲಿ ಒಂದು ವೇಳೆ ಮತ್ತೆ ಆಕಾಶದಲ್ಲಿ ದರ್ಶನ ನೋಡಿರ್ಬೋದು, ಅಲ್ಲದು ಪರಲೋಕಕ್ಕೆ ನೇರವಾಗಿ ಪರಿಶುದ್ಧ ಆತ್ಮ ಭರಿತನಾಗಿ ಅವನು ಹೋಗಿರ್ಬೋದು. ಕೂಡಲೇ ಅವನು ಯೇಸು ಕ್ರಿಸ್ತನ ಪಾದಕ್ಕೆ ಬಿದ್ದನು ಎಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ಆತನ ಪಾದಗಳ ಮುಂದೆ ಬಿದ್ದೇನು ಎಂಬುದಾಗಿ ಅವನು ಬರೆಯುವನಾಗಿದ್ದಾನೆ. ಆದ ಕಾರಣ ಯೇಸು ಕ್ರಿಸ್ತನ ಪಾದದಲ್ಲಿ ಬಿದ್ದ ಕೂಡಲೇ ಅಲ್ಲಿ ಹೇಳುತ್ತದೆ, ಹೆದರಬೇಡ. ತನ್ನ ಕೈಯನ್ನು, ಬಲಗೈಯನ್ನು, ಸ್ಪಷ್ಟವಾಗಿ ಹೇಳುತ್ತೆ, ಬಲಗೈಯನ್ನು ಅವನ ತಲೆ ಮೇಲೆ ಇಟ್ಟು, ಹೆದರಬೇಡ, ನಾನು ಮೊದಲನೇವನು ಕಡೆಯವನು, ನಾನು ಸದಾ ಜೀವಿಸುವವನು ಆಗಿದ್ದೇನೆ, ಸದ್ದವನಾಗಿದ್ದನು, ಆದರೆ ಈಗೋ ಯುಗಾಂತರಕ್ಕೂ ಜೀವಿಸುವವನಾಗಿದ್ದೇನೆ, ಮತ್ತು ಮೃತ್ಯುವಿನ ಮತ್ತು ಪಾತಾಳದ ಬೀಗದ ಕೈಯು ನನ್ನಲ್ಲಿ ಇದೆ ಎಂಬುದಾಗಿ ಯೇಸು ಕ್ರಿಸ್ತನು ಪ್ರಕಟಣೆಯಲ್ಲಿ ಅವನಿಗೆ ತಿಳಿಸುವವನಾಗಿದ್ದಾನೆ. ಅಂದರೆ ಒಂದು ವೇಳೆ ದರ್ಶನಗಳಲ್ಲಿ ಯೆಶಾಯನ ಗ್ರಂಥದಲ್ಲಿ ನೋಡುವ ಸಮಯದಲ್ಲಿ ಯೇಸು ಕ್ರಿಸ್ತನ ಯೆಹೋವ ದೇವರ ದರ್ಶನವನ್ನು ನೋಡಿದ ಕೂಡಲೇ ಅವನ ಅಡ್ಡ ಬೀಳುತ್ತಾನೆ. ಅಂದರೆ ಅನೇಕ ಭಕ್ತರುಗಳು ಯಾರು ಈಗ ಒಂದು ವೇಳೆ ಪೌಲನು ಸಹ ಇದು ಒಂದು ಪಟ್ಟಣಕ್ಕೆ ಹೋಗುವ ಸಮಯದಲ್ಲಿ ಯೆರೂಸಲೇಮಿನಿಂದ ಅವನು ಈ ವಾಸ ಮಾಡಿದಂದ ಆ ಪಟ್ಟಣ, ಕ್ರೈಸ್ತರು ವಾಸವಾಗಿರುವಂಥ ಪಟ್ಟಣಕ್ಕೆ ಹೋಗಿ ಹಿಂಸೆಗೆ ಒಳಪಡಿಸಲಿಕ್ಕೆ ಹೋಗುವ ದಾರಿಯಲ್ಲಿ ದರ್ಶನ ನೋಡಿದ ಕೂಡಲೇ ಅವನು ಅಡ್ಡ ಬೀಳುತ್ತಾನೆ. ಅಂದರೆ ಇವರು ಹಳೊಡಂಬಡಿಕೆಯಲ್ಲಿ ಭಕ್ತರುಗಳು ಯೆರೂಸಲೇಮ್ ದೇವಾಲಯದಲ್ಲಿ ತೇಜಸ್ಸು ಅವು ಕಾಣಿಸಿಕೊಳ್ಳುವಾಗ ದೇವರ ಮೇಘವು ಆ ಯೆರೂಸಲೇಮ್ ದೇವಾಲಯದ ಮೇಲೆ ಬಂದಾಗ ಎಲ್ಲರೂ ಅಡ್ಡ ಬಿದ್ದರು. ಅಂದರೆ ಕರ್ತನ ಸನ್ನಿಧಾನದಲ್ಲಿ ಅವ್ರು ನಿಂತ್ಕೊಳ್ಳಿಕ್ಕೆ ಆಗ್ತಲ್ಲ, ಹೆದರಿಕೆಯಲ್ಲಿ ಅವರು ಅಡ್ಡ ಬೀಳುತ್ತಾರೆ. ಅದೇ ರೀತಿಯಲ್ಲಿ ಸಹ ಯೋಹಾನನು ಅಲ್ಲಿ ಹೋಗಿದ್ದ ಕೂಡಲೇ ಭಯದಲ್ಲಿ ಅವನು ಅಡ್ಡ ಬೀಳುತ್ತಾನೆ. ಆಗ ಕರ್ತನು ಹೆದರಬೇಡ, ಭಯಪಡಬೇಡ, ನಾನು ಯಾರಾಗಿದ್ದೇನೆ ಎಂಬುದಾಗಿ ತಿಳಿಸ್ತಾನೆ. ಒಂದು ವಿಷಯ ನಾವು ತಿಳಿದುಕೊಳ್ಳಬೇಕು, ಯೋಹಾನನು ಯೇಸು ಕ್ರಿಸ್ತನ ಸಂಗಡ 3.5 ವರ್ಷ ಕಾಲಗಳು ಸೇವೆ ಮಾಡಿದನು. ಆ ಸೇವೆ ಮಾಡಿದ ವ್ಯಕ್ತಿಯು ಯೇಸು ಕ್ರಿಸ್ತನ ಎದೆ ಮೇಲೆ ಅವನು ಹೊರಗಿಕೊಂಡಿದ್ದಾನೆ ಎಂಬುದಾಗಿ ಯೋಹಾನ ಪತ್ರಿಕೆಯಲ್ಲಿ ನೋಡುತ್ತೇವೆ. ಅಷ್ಟು ಹತ್ತಿರವಾದ ಒಂದು ಸಂಬಂಧವನ್ನು, ಒಂದು ಪ್ರೀತಿಯನ್ನು, ಪ್ರಿಯನಾಗಿರುವ ಯೋಹಾನನಾಗಿದ್ದಾನೆ ಎಂಬುದಾಗಿ ಸಹ ಕರೆಯಲ್ಪಡುವ ವ್ಯಕ್ತಿಯು ಯೇಸು ಕ್ರಿಸ್ತನ ನೋಡಿದ ಒಂದು ವಿಧಾನ ಈ ಒಂದು ಪರಲೋಕದಲ್ಲಿ ಆತ ನೋಡಿದಾಗ ಅವನಿಗೆ ಅಷ್ಟು ಭಯವಾಗಿದೆ. ಆದರೆ ಇಲ್ಲಿ ಮನುಷ್ಯನಾಗಿ ಲೋಕದಲ್ಲಿ ಇದ್ದಾಗ ಯೇಸು ಕ್ರಿಸ್ತ ಎದೆ ಮೇಲೆ ಹೊರಗಿಕೊಂಡಿದ್ದನು. ಆದರೆ ಸ್ವರ್ಗದಲ್ಲಿ ಆತನನ್ನು ದೇವರಾಗಿ, ರಕ್ಷಕನಾಗಿ, ಒಡೆಯನಾಗಿ, ರಾಜಾದಿರಾಜನಾಗಿ ಕಾಣುವಾಗ ಅವನು ಹೆದರಿಕೆ ಉಳ್ಳವನಾಗಿದ್ದನು. ಆದ ಕಾರಣ ನಮ್ಮ ಜೀವದಲ್ಲಿ ನಾವು ಯಾವಾಗಲೂ ನಮ್ಮ ಯೇಸು ಕ್ರಿಸ್ತನನ್ನು ಮಹಿಮೆಪಡಿಸುವವರಾಗಿರಬೇಕು. ಅಂಥ ಪ್ರಭಾವವುಳ್ಳ ರಾಜಾದಿರಾಜನನ್ನು ನೋಡುವ ಭಾಗ್ಯ ಯೋಹಾನನಿಗೆ ಕೊಟ್ಟಿದ್ದಕ್ಕೆ ಅವನು ತುಂಬ ಆನಂದವಾಗಿದ್ದಿರ್ಬೋದು. ಯಾಕಂದರೆ ಯೇಸು ಕ್ರಿಸ್ತನ ಮಾತುಗಳನ್ನು ಈ ಲೋಕದಲ್ಲಿ ಇದ್ದಾಗ ಅವನು ಕೇಳಿದನು, ಪ್ರೀತಿಯ ಮಾತುಗಳು. ಆದರೆ ಈಗ ಪರಲೋಕದಲ್ಲಿ ಯೇಸು ಕ್ರಿಸ್ತನ ಮಾತುಗಳು ತುತ್ತೂರಿಯ ಶಬ್ದದಂತೆ ಹೇಳುತ್ತದೆ. ಮತ್ತು ಈ ಒಂದು ವಚನದಲ್ಲಿ ನಾವು ಓದುವ ಸಮಯದಲ್ಲಿ ಆತನ ಶಬ್ದವು ಏನಾಗ್ತಂದರೆ ಜಲಪ್ರವಾಹದ ಶಬ್ದದ ಹಾಗೆ ಇತ್ತೆಂಬುದಾಗಿ ನಾವು ನೋಡುತ್ತೇವೆ. ಈಗ ಒಂದು ವೇಳೆ ನೀವು ಫಾಲ್ಸು ಅಲ್ಲದ ಡ್ಯಾಮ್ ನೀವು ಓಪನ್ ಮಾಡುವ ಸಮಯದಲ್ಲಿ ನೀವು ಹತ್ರ ಹೋಗಿ ನೋಡ್ಕೊಳ್ರಿ, ನಮ್ಮ ಪಕ್ಕದಲ್ಲಿ ಇರುವವರ ಸಂಗಡ ನಾವು ಮಾತಾಡಿದರೂ ಅವ್ರಿಗೆ ಕೇಳಿಸೋದಿಲ್ಲ. ಅವ್ರು ತುಂಬ ಹತ್ತಿರವಾಗಿರ್ತಾರೆ. 1 ಕಿಲೋಮೀಟರ್ ಆ ಕಡೆ ಇರುವಾಗಲೂ ನಾವು ಬೆಟ್ಟದಿಂದ ಕೂಗುವಾಗ ನಮಗೆ ಕ್ಲಿಯರಾಗಿ ಕೇಳಿಸಿದೆ. ಆದರೆ ಅದೇ ಒಂದು ಇದು ಮಾಡುವ ಸಮಯದಲ್ಲಿ ಒಂದು ವೇಳೆ ಫಾಲ್ಸ್ ಆ ಹತ್ರ ಹೋಗಿ ನಿಂತ್ಕೊಳ್ಳುವಾಗ ಅಲ್ಲದು ಡ್ಯಾಮ್ನಲ್ಲಿ ನೀರು ಬೀಳುವಾಗ ಏನಾಗ್ತಂದರೆ ಅಲ್ಲಿನ ಪಕ್ಕದಲ್ಲಿ ಇರೋರ ಹತ್ರ ಮಾತಾಡುವಾಗ ಅವರು ಮಾತಾಡುವ ಶಬ್ದ ನಮಗೆ ಕೇಳಿಸೋದಿಲ್ಲ. ಅಷ್ಟು ಶಬ್ದವು ಗಟ್ಟಿಯಾಗಿರ್ತದೆ. ಹಾಗಾದರೆ ಯೇಸು ಕ್ರಿಸ್ತನು ಮಾತಾಡುವಾಗ ಹೆಂಗೆ ಎಂದಿರ್ಬೋದು ಅಂದರೆ ಬೇರೆ ಯಾರು ಮಾತಾಡಿದರೆ ಕೇಳುವುದಿಲ್ಲ, ಅಷ್ಟು ಗಟ್ಟಿಯಾಗಿ ಮಾತಾಡುವನು. ಆ ಒಂದು ಶಬ್ದವನ್ನು ಕೇಳುವಾಗ ಯೋಹಾನನಿಗೆ ಹೇಗಾಗಿರ್ಬೋದು ಅಂದರೆ ಅವನು ಭಯದಲ್ಲಿ ಅಡ್ಡ ಬಿದ್ದನು. ಕರ್ತನು ಅವನನ್ನು ಏನು ಮಾಡಿದೆ ಅಂದರೆ ಧೈರ್ಯಕ್ಕೊಳಿಸಿ ಮತ್ತು ಮುಂದೆ ಮಾತಾಡಲಿಕ್ಕೆ ಪ್ರಾರಂಭಿಸನು. 19ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಆದ್ದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ಓಕೆ, ಇಲ್ಲಿ 3 ವಿಷಯಗಳು ಒಂದು ವೇಳೆ ನಾನು ಮುನ್ನುಡಿಯಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಅದೇನೆಂದರೆ ನೀವು ನೋಡಿದವುಗಳೆಲ್ಲ ಬರೀಬೇಕೆಂಬುದಾಗಿ, ಮತ್ತು ಈಗ ನಡೆಯುತ್ತಿರುವ ವಿಷಯಗಳು ಮತ್ತು ಮುಂದೆ ಆಗಬೇಕಾಗಿರುವ ಸಂಗತಿಗಳು ಈಗಾಗಲೇ ಹೇಳಿದೆ. 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯ 3ನೇ ಅಧ್ಯಾಯಗಳಲ್ಲಿ ಮತ್ತು 4ರಿಂದ 22 ತನಕ ಈ 3 ವಿಷಯವಾಗಿ ಬರೆಯಬೇಕೆಂಬುದಾಗಿ ಯೋಹಾನನಿಗೆ ಯೇಸು ಕ್ರಿಸ್ತ ಏನು ಮಾಡ್ತಾ ಇದ್ದಾನೆ, ಆಜ್ಞಾಪಿಸುವನು. ಇಲ್ಲಿ ನಾವು ಒಂದು ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಅದ ಕಾರಣ ಇದು ಪ್ರಾಮುಖ್ಯವಾದ ಸಂಗತಿಗಳಾಗಿರುವ ಕಾರಣ ಎಲ್ಲ ವಿಶ್ವಾಸಿಗಳು ತಿಳ್ಕೊಳ್ಳುವ ಒಂದು ಉದ್ದೇಶದಲ್ಲಿ ನೀನೆಲ್ಲ ಬೇಗನೆ ಬರೆಯಬೇಕೆಂಬುದಾಗಿ ಹೇಳುತ್ತಾನೆ. ಈ ಒಂದು ವೇಳೆ ಎಷ್ಟೋ ಸಾರಿ ಬರೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ.
ಇದ್ದಾನೆ. ಮತ್ತು ಐ ಲುಕ್ಡ್ ಅಂದರೆ ನಾನು ದೃಷ್ಟಿ ಹಿಂದಿರುಗಿ ನೋಡಿದೆನೋ, ನಾನು ಕೇಳಿಸಿಕೊಂಡನು, ಹರ್ಡ್ ಅಂತ ಹೇಳುತ್ತದೆ. ಅಂದರೆ ಆ ರೀತಿಯಾಗಿ ಅನೇಕ ಸಾರಿ ಈ ಬರೆ ಎಂಬ ಶಬ್ದವು, ನಾನು ನೋಡಿದೆನ ಶಬ್ದವು, ಕೇಳಿಸಿಕೊಂಡನ ಶಬ್ದವು ತುಂಬ ಸಾರಿ ಈ ಒಂದು ಪ್ರಕಟಣೆ ಪುಸ್ತಕದಲ್ಲಿ ಬರುವಂಥದ್ದಾಗಿದೆ. ಆದ ಕಾರಣ ಇಲ್ಲಿ ಯೇಸು ಕ್ರಿಸ್ತನು ಯೋಹಾನನಿಗೆ ಬರೆಯುವ ಸಂಗತಿಯನ್ನು ಇಡ್ತೇವೆ. 20ನೇ ವಚನ ಕೊನೆಯದಾಗಿ, ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ 7 ಸಭೆಗಳ ದೂತರು, ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. ಓಕೆ, ಇಲ್ಲಿ ಒಂದು ಗೂಢಾರ್ಥವನ್ನು ಮೊಟ್ಟ ಮೊದಲು ಯೋಹಾನನಿಗೆ ಅವನು ಬಿಡಿಸಿ ಹೇಳಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. 1ನೇ ಅಧ್ಯಾಯದಲ್ಲಿ ಅವನು ಹೇಳುವವನಾಗಿದ್ದಾನೆ. ಯಾಕಂದರೆ ಈಗ ಮೊದಲನೇದಾಗಿ ಆ 7 ಸಭೆಗಳ ವಿಷಯವಾಗಿ ಮಾತಾಡುವ ಕಾರಣ ಬೇರೆ ಬೇರೆ ರಹಸ್ಯಗಳೆಲ್ಲ ಇನ್ನಿದೆ. ಪರಲೋಕ ದರ್ಶನದಲ್ಲಿ ಪರಲೋಕದ ಏನು ನಡೆಯಲಿಕ್ಕಿದೆ. ಆದರೆ ಈಗ ಅತಿ ಪ್ರಾಮುಖ್ಯವಾಗಿ ಸಭೆಯು ಎಚ್ಚರಿಕೆ ಆಗುವುದಕ್ಕೋಸ್ಕರ, ಸಭೆಯ ವಿಷಯವಾಗಿ ಮಾತಾಡೋದಕ್ಕೋಸ್ಕರ ಫಸ್ಟ್ ಗೂಢಾರ್ಥವನ್ನು ಅಲ್ಲಿ ಬಿಡಿಸ್ತಾ ಇದ್ದಾನೆ ಅಂತ ಹೇಳ್ತೇನೆ. ನಾನು ಹೇಳ್ತೇನೆ, ಈ ಒಂದು 7 ದೀಪಸ್ತಂಭಗಳ ಮತ್ತು 7 ನಕ್ಷತ್ರಗಳ ಒಂದು ಗೂಢಾರ್ಥವನ್ನು ತಿಳಿಸ್ತೇನೆ. ಅದೇನೆಂದರೆ 7 ದೀಪಸ್ತಂಭಗಳು ಅದು 7 ಸಭೆಗಳು ಮತ್ತು 7 ನಕ್ಷತ್ರಗಳು 7 ಸಭೆಯ ದೂತರು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವ ಸಮಯದಲ್ಲಿ ಯೆಶಾಯನ ಗ್ರಂಥದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಿನ್ನನ್ನು ನನ್ನ ಬಲಗೈಯಲ್ಲಿ ಅಂಗೈಯಲ್ಲಿ ಏನು ಮಾಡುತ್ತಂದರೆ ಚಿತ್ತರಿಸಿಟ್ಟಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಭಕ್ತರೆಲ್ಲರೂ ಯೆಹೋವ ದೇವರ ಒಂದು ಕೈಯಿನಲ್ಲಿ ಇರುವಂಥ ಒಂದು ವಾಕ್ಯ. ಅದೇ ಥರ ಇಲ್ಲಿ ಸಹ ಯೇಸು ಕ್ರಿಸ್ತನ ಬಲಗೈಯಲ್ಲಿ ದೇವರ ಸೇವಕರು, ಭಕ್ತರುಗಳು ಇರುವುದನ್ನು ನಾವು ಕಾಣುವರಾಗಿದ್ದೇವೆ. ಅದ ಕಾರಣ ಹಳೆ ಒಡಂಬಡಿಕೆ ಭಕ್ತರಿಗೆ ಇರುವ ಅದೇ ಸೌಭಾಗ್ಯ ಹೊಸ ಒಡಂಬಡಿಕೆ ಒಂದು ಭಕ್ತರಿಗೆ ಯೇಸು ಕ್ರಿಸ್ತನ ಬಲಗೈ ಎಂದು ಹೇಳುವ ಸಮಯದಲ್ಲಿ ಆತನ ಆದರಣೆಯಲ್ಲಿ, ಆತನ ಆಶಯದಲ್ಲಿ, ಆತನ ಘೋಷಣೆಯಲ್ಲಿ ಎಲ್ಲ ಇರುವಂಥ ಒಂದು ಅನುಭವವನ್ನು ನಮಗೆ ತೋರಿಸಿಕೊಡುವುದಾಗಿದೆ. 24 ತಾಸುಗಳು ಸಭೆಯನ್ನು ಆತ ನೋಡುವನಾಗಿದ್ದಾನೆ. ಸಭೆಯ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ ಮತ್ತು 24 ತಾಸುಗಳು ಸಭೆಯ ಸೇವಕರುಗಳನ್ನ, ದೂತರುಗಳನ್ನ ಅವನು ಒತ್ತುಕೊಳ್ಳುವ ಅನುಭವ ನೋಡುತ್ತೇವೆ. ಅದಕ್ಕೆ ನಾವು ಕ್ರೈಸ್ತರಾಗಿರುವ ಸಮಯದಲ್ಲಿ, ಸೇವಕರಾಗಿರುವ ಸಮಯದಲ್ಲಿ, ಭಕ್ತರಾಗಿರುವ ಸಮಯದಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿರುವಂಥ ಆ ಸೌಭಾಗ್ಯವನ್ನು ನಾವು ತಿಳಿದುಕೊಳ್ಳುವವರಾಗಿರಬೇಕು. ಕೋಸ್ಕರ ಈ ಒಂದು ಪ್ರಕಟಣೆ ಪುಸ್ತಕವು ಅತಿ ಪ್ರಾಮುಖ್ಯವಾಗಿದೆ. ಕರ್ತನು ಈ ಒಂದು 1ನೇ ಅಧ್ಯಾಯದ ಮುಖಾಂತರವಾಗಿ ನಾವು ತಿಳಿದುಕೊಂಡ ಎಲ್ಲ ಸಂಗತಿಗಳನ್ನು ನಮಗೆ ಇನ್ನೂ ಹೆಚ್ಚಾಗಿ ಪರಿಶುದ್ಧ ಆತ್ಮನು ತಿಳಿಯಪಡಿಸಲಿ. ನೀವು ಚೆನ್ನಾಗಿ ಇದನ್ನು ಓದಿರಿ, ಇದರಲ್ಲಿ ಚಿತ್ರಗಳನ್ನು ಹಾಕಿದ್ದೇನೆ, ಒಂದೊಂದಾಗಿ ನೀವು ನೋಡಿ ಮತ್ತು ಬೈಬಲ್ ಇಟ್ಕೊಂಡು ನೀವು ನೋಡೋ ಸಮಯದಲ್ಲಿ ಈ ಒಂದು ಪ್ರಕಟಣೆ ಪುಸ್ತಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ತದೆ. 1ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ಮತ್ತು ನಾವು 2ನೇ ಒಂದು ಅಧ್ಯಾಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗುವ ಸಮಯದಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿಯಬಹುದು. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಕರ್ತನೆ, 2000 ವರ್ಷಗಳ ಹಿಂದೆ ಯೋಹಾನನಿಗೆ ಪರಲೋಕದಲ್ಲಿರುವಂಥ ಎಲ್ಲ ಸಂಗತಿಗಳನ್ನು ಪ್ರಕಟಿಸಿದೆ ಮತ್ತು ನಮಗೆ ಭಕ್ತರಿಗೆ ಇರುವಂಥ ಸೌಭಾಗ್ಯವನ್ನು ತಿಳಿಪಡಿಸಿದೆ. ಅದನ್ನು ಕರ್ತನೆ ನಮ್ಮ ಭಾಷೆಯಲ್ಲಿ, ಈ ಕನ್ನಡ ಭಾಷೆಯಲ್ಲಿ ದೇವರೇ ನೀ ನಮಗೆ ಬೈಬಲನ್ನು ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ಇದನ್ನು ಓದಿ ತಿಳಿದುಕೊಳ್ಳಲಿಕ್ಕೆ ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡು. ನಾವು ಎಚ್ಚರಿಕೆಯಿಂದ ಜೀವನ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುವಂತೆ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಎಲ್ಲ ಘನವು ಮಹಿಮೆಯು ನಿನಗೆ ಸಲ್ಲಲಿ. ನಿನ್ನ ಮಗನಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ.